ಇದಕ್ಕೆಲ್ಲ ಅಣ್ಣನೇ ಕಾರಣ ಅಂತ ಹೇಳ್ತಾ ಇದೀಯಾ? ಅಯ್ಯೋ ನಾನೆಲ್ರಿ ಹಾಗೆ ಹೇಳ್ದೆ, ಬಾಬಾ ಅಷ್ಟೊಂದು ಸಲಿಗೆ ಕೊಡಬಾರ್ದಾಗಿತ್ತು ಅಂತ ಹೇಳ್ದೆ. ಇನ್ಮೇಲಿಂದ ದೀಪ ವಿಷಯದಲ್ಲಿ ನಾನು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ಸೌಂದರ್ಯಂಗೆ ಹೇಳಿದ್ದೀನಿ. ಇದನ್ನು ಎಲ್ರಿಗೂ ತಿಳಿಸ್ಬಿಡು. ಇನ್ಮೇಲೆ ಈ ಮನೆಯಲ್ಲಿ ಏನೇ ಮುಖ್ಯವಾದ ಡಿಸಿಷನ್ ತಗೋಬೇಕಾದ್ರೂ ಅದು ಸೌಂದರ್ಯ ಮುಖಾಂತರನೇ ಆಗಬೇಕು. ದೀಪ ಮಾಡಿರೋ ತಪ್ಪಿಂದ ನಮಗಷ್ಟೇ ಅಲ್ಲ, ದೀಪ ಮನೆವರೆಗೂ ಬೇಜಾರಾಗಿದೆ. ಅಯ್ಯೋ ಹಾಗೇನಿಲ್ಲ ಬಾಬಾ. ದೀಪ ಅವ್ರ ಅಪ್ಪನ ಹತ್ರ ಅಪ್ಪ ನಾನೇನಾದ್ರು ತಪ್ಪು ಮಾಡಿದ್ನ ಅಂತ ಕೇಳಿದ್ದಕ್ಕೆ ಅವ್ರಪ್ಪ ಇಲ್ಲಮ್ಮ ನೀನ್ ಮಾಡಿರೋ ಉದ್ದೇಶ ಸರಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೋದ್ರು. ಅದೇನೋ ಕಣ್ಣೀರು ಸಮುದ್ರದ ನೀರು ಎರಡು ರುಚಿ ಒಂದೇ ಇರುತ್ತೆ, ಆದ್ರೆ ಆಳ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಇಷ್ಟುದ್ದ ಉಪದೇಶ ಮಾಡ್ಬಿಟ್ಟು ಹೋದ್ರು. ಬಾಬಾ ನೀವೇನೋ ಹೊರಟ್ಬಿಟ್ರಿ, ಆದ್ರೆ ಅವ್ರ ಅಪ್ಪ ಮಗಳು ಮಾಡಿದ್ದನ್ನ ಸಮರ್ಥಿಸ್ಕೊಂಡೇ ಹೋದ್ರು. ಆಗಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಅದೆಲ್ಲ ಗೊತ್ತಿರೋದೇ ಅಲ್ವಾ? ಮಾವ ಅಡುಗೆ ಆಗಿದೆ, ಎಲ್ಲರೂ ಬಂದರೆ ಊಟ ಬಡಿಸ್ತೀನಿ. ಮೇಡಮ್ ಊಟ ಮಾಡಕ್ಕೆ ಬರೋಕ್ಕೆ ನೀವಾದರೂ ಮಾವಂಗೆ ಒಂದು ಮಾತು ಹೇಳಿ. ಆಹಾ ಮಾಡೋದೆಲ್ಲ ಮಾಡಿ ಮನೆ ಮುಂದೆ ಬೃಂದಾವನ ಅನ್ನೋ ತರ ಏನೂ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಎಲ್ರಿಗೂ ಊಟಕ್ಕೆ ಬನ್ನಿ ಅಂತೀಯಲ್ಲ, ಎಲ್ರೂ ಊಟನು ನೀನೇ ತಿನ್ಕೋ. ಯಾಕೆ ಬೈತಿದ್ದೆ ಅವಳನ್ನ? ಇವಳು ಮಾಡಿರೋ ಗನಂದಾರಿ ಕೆಲಸಕ್ಕೆ ತಪ್ಕೊಂಡು ಮುದ್ದಾಡ್ಬೇಕಾ? ಬರ್ರಿ ಸುಮ್ನೆ. ಅಲ್ಲ ಕಣೆ, ಬನ್ರಿ. ಮೇಡಮ್, ಅರ್ಚನ ಮೇಡಮ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನೀವು ತಗೊಂಡಿರೋ ನಿರ್ಧಾರನ ಯಾರೂ ಒಪ್ಪಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಮನುಷ್ಯ ಎಷ್ಟೇ ಒಳ್ಳೇದು ಮಾಡಿದ್ರು ಅವನಿಂದ ಒಂದು ಸಣ್ಣ ತಪ್ಪಾದರೆ ಎಲ್ಲರೂ ಅದನ್ನೇ ದೊಡ್ಡದಾಗಿ ತೋರಿಸ್ತಾರೆ ಹೊರತು ಅವನಿಂದ ಮಾಡಿದ ಒಳ್ಳೇದನ್ನು ಬೇಗ ಮರ್ತೋಗ್ತಾರೆ.